तेजोवारिवृतां यथा विधिवयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिश्चित्यप्ययेहा नीतिरिषितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम् अन्ये सर्वे श्रियाबद्धाः श्रीर्बद्धा विष्णुनैव तु बन्धश्च विष्णुतन्त्रत्वं मुक्तानां च श्रियस्तथा ಅದರಲ್ಲಿನಾಗಿತ್ತು ಅಮುಕ್ತಾನಾಂತು ಬದ್ಧತ್ವಂ ಜನ್ಮ ಮೃತ್ಯಾದಿ ದುಃಖಿತ ಅಮುಕ್ತರಿಗೆ ಬದ್ಧತ್ವ ಅಂದ್ರೇನು ಹುಟ್ಟೋದು ಸಾಯೋದು ಮಧ್ಯ ದುಃಖಗಳು ಇವೆಲ್ಲ ಕೂಡ ಇವರಿಗೆ ಬದ್ಧತ್ವ ಅಂದರೆ ಇದೇನೆ ಹೇಯೋ ಬಂಧಶ್ಚ ಶೈವ ಸ್ಯಾತ್ ನತು ಸ್ವಚ್ಛವಸೇ ಸ್ಥಿತಿ ಇಂಥ ಬಂಧ ಹೋಗುತ್ತೆ ಹೊರತು ಉತ್ತಮರ ಅಧೀನದಲ್ಲಿರ್ತಕ್ಕಂಥ ಒಂದು ಬಂಧ ಹೋಗೋದೇ ಇಲ್ಲ ಹೋಗಬಾರದು ಕೂಡ ಗುಣಾತ್ಮಿಕಾ ಚ ಸಾ ದೇವಿ ನಿರ್ಗುಣ ಪುರುಷೋತ್ತಮ ಗುಣದ ಸ್ವಾಮಿನಿ ಮಹಾಲಕ್ಷ್ಮಿ ಆದರೆ ನಿರ್ಗುಣ ಪುರುಷೋತ್ತಮ ಗುಣಗಳ ಮೇಲೆ ಪರಮಾತ್ಮ ಇದ್ದಾನೆ ಶೈವ ವಿಷ್ಣು ವಿಜಾನಾತಿ ಜ್ಞೇಯೋ ಜ್ಞಾತಾ ಚ ಕೇಶವ ಮಹಾಲಕ್ಷ್ಮಿ ಪರಮಾತ್ಮನ ಸರಿಯಾಗಿ ತಿಳಿತಾರೆ ಆದರೆ ಪೂರ್ತಿ ತಿಳಿಯೋದು ತಾನೇ ಜ್ಞೇಯೋ ಜ್ಞಾತಾ ಚ ಕೇಶವ ನ ತಾವತ್ತಿ ನ ತಾವಾನ್ ಯೇ ವಿಜಾನಂತಿ ವಿನಾ ಹಂಸ ಪರಂಪರಾಂ ವೆರಿ ಇಂಪಾರ್ಟೆಂಟ್ ಈ ರೀತಿ ದೇವರು ಸರಿಯಾಗಿ ತಿಳಿಬೇಕಾದ್ರೆ ಹಂಸ ಪರಂಪರೆ ಆಗಬೇಕು ಅದಕ್ಕೆ ನಮ್ಮಲ್ಲಿ ಮಠಗಳು ಯತಿಗಳು ಪೀಠಾಧೀಶರು ಅಂತ ಯಾವುದಕ್ಕೆ ಬಂತು ಅಂದರೆ ಹಂಸಕುಲ ಗೀತ ಪರಂಪರೆಯ ಅನ್ನೋ ಮಾತಿಗೆ ಅರ್ಥ ಇದೆ ತಥಾಪಿ ನೈವ ಜಾನಂತಿ ಮಾನುಷ ಅಸುರಸ್ತಥ ಆದರೆ ಅವ್ರು ಹೇಳಿದರೂ ಕೂಡ ಈ ಮಧ್ಯಮರು ರಾಜಸರಾಗಲಿ ಮನುಷ್ಯರು ರಾಜಸರು ಅಸುರರು ತಮೋಯೋಗ್ಯರು ಅವರು ತಿಳಿಯೋದಿಲ್ಲ ನಿಷ್ಫಲೈವ ಆಸುರೇ ತಸ್ಮಾತ್ ಶ್ರುತಿರ್ಬಂಧಾಯ ಕೇವಲ ಆದ್ದರಿಂದ ಅಸುರರ ವಿಷಯದಲ್ಲಿ ಶ್ರುತಿಯೂ ಕೂಡ ಬಂಧಕ್ಕೆ ಕಾರಣನೇ ಹೊರತು ಏನೂ ಉಪಯೋಗ ಇಲ್ಲ ಅವರಿಗೆ ನಿಷೇಧ ವಿದ್ಯುತ್ಕ್ರಮಣ ತಮಸ್ಸೇವ ವಿನಿಕ್ಷಿಪೆ ನಿಷೇಧ ಮತ್ತು ವಿಧಿಗಳನ್ನು ಅವರು ಪಾಲಿಸೋದಿಲ್ಲ ಅದರಿಂದಾಗಿಯೇ ತಮಸ್ಸಿನಲ್ಲೇ ಅವರನ್ನು ಹಾಕ್ತಾರೆ ನಿಷ್ಫಲ ಕಾನೂನು ಒಪ್ಪೋದಿಲ್ಲ ಅಂದರೆ ಏನದು ಕಾನ್ಸ್ಟಿಟ್ಯೂಷನ್ ಒಪ್ಪೋದಿಲ್ಲ ಕಾನೂನು ಒಪ್ಪೋದಿಲ್ಲ ಅಂದರೆ ಅದು ದೊಡ್ಡ ಅಪರಾಧ ಅಲ್ವ ಆದ್ದರಿಂದ ಅದನ್ನು ಒಪ್ಪೋದು ಗೌರವಿಸೋದು ಜ್ಞಾನ ಸಂಪಾದನೆ ಮಾಡೋದು ವೇದಯುಕ್ತವಾದ ವಿಧಿ ನಿಷೇಧಗಳ ಪಾಲನೆ ಮಾಡೋದೆಲ್ಲ ಕೂಡ ಏನದು ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯ ನಿಷ್ಫಲ ಸಫಲ ಚೈವ ಮಾನುಷಾಣಾಂತು ಮಧ್ಯತಃ ಅವರಿಗೆ ನಿಷ್ಫಲ ಇವರಿಗೆ ಸಫಲ ಮನುಷ್ಯ ಮಧ್ಯದಲ್ಲಿ ಮಾತ್ರ ಅವ್ರಿಗೇನು ಸಿಗುತ್ತೆ ಈ ಬೇರೆ ಫಲಗಳು ಸಿಗುತ್ತೆ ಹೊರತು ಮುಖ್ಯ ಫಲ ಅವರಿಗೆ ಸಿಗೋದಿಲ್ಲ ಸಫಲ ಇವತ್ತು ದೇವಾನಾಂ ನಿಯತಂ ಮುಕ್ತಿದಾಯಿನಿ ನಿಜವಾಗಲೂ ವೇದಗಳು ಸಫಲವಾಗೋದು ಯಾರಿಗೆ ಮುಕ್ತಿಯೋಗ್ಯರಿಗೆ ಮಾತ್ರ ಯಾತಕ್ಕೆ ಒಂದು ಕೋರ್ಸನ್ನು ಪಾಸ್ ಆದರೆ ಬೆನಿಫಿಟ್ ತೊಗೊಂಡಾಗ ಲೆಕ್ಕ ಫೇಲ್ ಆದರೆ ಬೆನಿಫಿಟ್ ಸಿಗೋದಿಲ್ಲ ಆದ್ದರಿಂದ ಸಸ್ಪೆಂಡ್ ಆದರೆ ಡಿಮಾರ್ ಆದರೆ ಇನ್ನೂ ಸಿಗೋದಿಲ್ಲ ಅವರೆಲ್ಲ ಆ ಗುಂಪಿನವರು ಬರೀ ಪಾಸ್ ಆಗೋರು ಇವರು ಅತ್ಯುತ್ತಮ ರೀತಿಯಲ್ಲಿ ಸಾಧನೆ ಮಾಡೋರು ಇವರು ಅದಕ್ಕೆ ಸಫಲ ನಿಷ್ಫಲ ಸಫಲ ನಿಷ್ಫಲ ಮೂರು ಭಾಗ ಹಾಕಿದ್ದಾರೆ ನಿಷ್ಫಲ ಅವರಿಗೆ ಇವರಿಗೆ ವಿಫಲ ನಿಷಿದ್ಧ ಫಲ ಅವರಿಗೆ ಸಾಮಾನ್ಯ ಫಲ ಇವರಿಗೆ ಸಫಲ ಈ ರೀತಿಯಾಗಿ ಪೂಜೆ ನಮ್ಮ ಜನ್ಮ ಫಲವಿದು ಬಾಳಿಸೋದಕ್ಕೆ ಸಾರ್ಥಕ್ಯ ಬಂದಾಗ ಸಫಲ ಅಂತ ಕರೀತಾರೆ ಇಲ್ಲದವರು ಕರೆಯೋದಿಲ್ಲ ಅಲ್ಲೊಂದು ಪ್ರಶ್ನೆ ಬಂತೀಗ ಹಂಸಕುಲ ಗೀತ ಪರಂಪರೆಯ ಅಂತ ಹೇಳಿದ ಮೇಲೆ ಪರಹಂಸರು ಅಂದರೆ ಯಾರು ಅದು ಪ್ರಶ್ನೆ ಉತ್ತರ ಶ್ರೀ ಗರುಡ ಉವಾಚ ಗರುಡ ಪುರಾಣದ ವಾಕ್ಯಗಳನ್ನು ಕೋಟ್ ಮಾಡ್ತಾರೆ ಕೇ ಹಂಸಾಹ ಕಹ ಪರೋ ಹಂಸಃ ಕೇಚ ಪಾರಾವತಾ ಗಣಾಃ ಕೇಚ ತಿತ್ತಿರಯ ತತ್ರ ಕೇಶುಕಾಹ ಕೇಶ ವಾಯಸಾಹ ಹಂಸಗಳಲ್ಲಿ ಇಷ್ಟು ವೆರೈಟಿ ಇದ್ದಾರೆ ಪರಮಹಂಸರಲ್ಲಿ ಕೆಲವರು ಹಂಸರು ಕೆಲವರು ಪರಹಂಸರು ಕೆಲವರು ಪಾರಾವತರು ಕೆಲವರು ತಿತ್ಯರಿಗಳು ಕೆಲವರು ಶುಕರು ಕೆಲವರು ವಾಯಸರು ಹೀಗೆಲ್ಲ ಕೂಡ ಇದ್ದಾರೆ ಹಂಸ ವಾಯಸ ಹಂಸ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಿದೆ ಹಂಸ ಅಂದ್ರೇನು ಹಂಸ ವಾಯಸ ಅಂದ್ರೇನು ಕಾಗೆ ಸೊ ಕಾಗೆ ಸನ್ಯಾಸಿಗಳು ಅಂತಲೂ ಇದ್ದಾರೆ ಹಂಸ ಸನ್ಯಾಸಿಗಳು ಅಂತಲೂ ಇದ್ದಾರೆ ಅದನ್ನೆಲ್ಲ ಹೇಳ್ತಾರೆ ಈಗ ಹೇಳೋದಕ್ಕೆ ಹೊರಟಿರೋದು ಅವರು ಪರೋ ಹಂಸಃ ಅಹಮೇವೈಕಃ ಪರಹಂಸ ಪರಮಹಂಸ ಮುಖ್ಯವಾಗಿ ಪರಹಂಸ ಅಂದರೆ ಯಾರು ಅಂದರೆ ಪರಮಾತ್ಮ ಒಬ್ಬನೇ ಹಂಸ ಬ್ರಹ್ಮಾಣ ಏವತು
ಹಂಸಾಹ ಬ್ರಹ್ಮಾಂಡ ಇವತ್ತು ರುಜಿಯೋಗಿಗಳಿದ್ದಾರಲ್ಲ ಅವರೆಲ್ಲ ಏನವರು ಹಂಸರು. ಇವು ಪರಮಹಂಸ ಹಂಸ. ಪಾರಾವತ ದೇವತಾಸ್ತು ದೇವತೆಗಳೆಲ್ಲ ಪಾರಾವತ ಹಂಸರು. ಪಾರಾವತ ಅನ್ನೋದಕ್ಕೆ ಪಾರಿವಾಳ ಅಂತ ಅರ್ಥ ಇದೆ. ಹಂಸ ಪಾರಿವಾಳ, ಪಾರಿವಾಳದ ಹಂಸರು. ಇನ್ನು ಯಾವುದು ಅದು ಬೇರೆ ಬೇರೆ. ಪಾರಾವಾರದ ಸಮುದ್ರ, ಸಮುದ್ರ ಶಾಸ್ತ್ರ ಸಮುದ್ರ ದಾಟಿದವರು ಅಂತ ಆ ರೀತಿ ಅರ್ಥ. ದೇವತಾಸ್ತು ಮುನಯ ತಿತ್ತಿರಾಸ್ಮೃತ ಮುನಿಗಳೆಲ್ಲ ತಿತ್ತಿರಿಗಳು. ತಿತ್ತಿರಿ ಒಬ್ಬ ತಿತ್ತಿರಿ ಅಂತ ಪಕ್ಷಿ ಹೆಸರು. ಮಾನುಷಾಸ್ತು ಶುಕಾಹ ಮನುಷ್ಯ ಪರಮಹಂಸರೆಲ್ಲ ಯಾರವರು ಶುಕರು, ಗಿಳಿಗಳು ಅಂತ ಕರೀತಾರೆ. ಪ್ರೋಕ್ತಾಹ ಅಸುರಾಶ್ಚೈವ ವಾಯಸ ಈ ಕೆಟ್ಟ ಸನ್ಯಾಸಿಗಳೆಲ್ಲ ಕಾಗೆ ಸನ್ಯಾಸಿಗಳು ಅಂತ ಹೆಸರು. ಕಪ್ಪದು ಬ್ಲಾಕ್ ಲಿಸ್ಟ್ ಸೇರಿದವರು ಅಂತ ಅರ್ಥ. ಅತಃ ಪರಮಹಂಸೋಹಂ ಮದನಂತರಮೇವತು ಯತಃ ಪ್ರಾಪ್ತಮಿವಾಶೇಷಂ ಸರ್ವಜೀವೋತ್ತಮಂ ಶುಭಂ. ಅತಃ ಪರಮಹಂಸಃ ಅಹಂ ಮದನಂತರಮೇವತು ಯತಃ ಪ್ರಾಪ್ತಂ ಇವ ಅಶೇಷಂ ಸರ್ವಜೀವೋತ್ತಮಂ ಶುಭಂ. ಅದಕ್ಕೆ ಹಂಸ ರೂಪ ಅಂತ ದೇವರ ರೂಪನೇ ಒಂದಿದೆ. ಹಂಸಃ ಶುಚಿಷತ್ ಅಂತ ಆ ರೂಪ ಇದೆ. ಆದರೆ ಅನಂತರ ಹಂಸರು ಇವರು. ಪ್ರಾಪ್ಯ ಆದರೆ ನನ್ನಿಂದ ಬರಬೇಕು, ನಾನು ನನ್ನಿಂದ ಬರಬೇಕು. ಏನ ಸನ್ಯಾಸಿ ಹೇಳಿದ್ರಲ್ಲ ಈಗ, ಸನ್ಯಾಸಿಗಳು ಹಂಸರೇ ಸನ್ಯಾಸಿಗಳು. ಆ ಪರಂಪರೆಯಲ್ಲಿ ಬಂದಿದ್ದಕ್ಕೆ ಅವರಿಗೆ ಗೌರವ ವಿಶೇಷವಾಗಿ. ಇಲ್ಲದವರೆ ಗೌರವ ಹೋಗಿಬಿಡ್ತಿತ್ತು, ಈ ಗುಂಪೆ ಸೇರ್ತಿತ್ತು. ಹೌದು, ಅದುವೇ ಆ ಹಂಸ ಬೇರೆ ಈ ಹಂಸ ಬೇರೆ. ಹಂಸ ಅಂತ ಹೇಳಿದರೆ ಶುದ್ಧ ಅಂತ ಅರ್ಥ. ಬೆಳ್ಳಗಿರುತ್ತಲ್ಲ ಹಂಸ. ಯಾಕೆ ನಿಷ್ಕಾಮ ಕರ್ಮ ಮಾಡೋದ್ರಿಂದ ಏನವರು ಯಾವುದಕ್ಕೂ ಸಂಬಂಧನೇ ಇಲ್ಲ. ಅದಕ್ಕೆ ಹಂಸರು ಅಂತ ಬಂದು. ಪರಮಾತ್ಮನಿಗೆ ಯಾವ ಕಾಲಕ್ಕೆ ಏನೇನೂ ಬೇಕಿಲ್ಲ ಅಂದರೆ ಒಂದು ಸ್ಟೇಜಲ್ಲಿ ಆಶ್ರಮ ತಗೊಳ್ತಾರೆ ಅವರು. ಪರಮಾತ್ಮ ಅನಾದಿ ನಿತ್ಯ, ಅದು ಪರಮಹಂಸ ಅಂತ ಪರಮಾತ್ಮನಿಗೆ ಹೆಸರು. ಮತ್ತು ಮುನಿ ಕರೆದ್ರಲ್ಲ ಪರಮ ಹಂಸರು ಆಚಾರ್ಯ ಮುನಿಗಳವರೆಲ್ಲ ಕೂಡ ಮುನಿಹಂಸರು. ದೇವತೆಗಳೆಲ್ಲ ಪಾರಾವತರು, ಮುನಿಗಳೆಲ್ಲ ತಿತ್ತಿರರು, ಮನುಷ್ಯರೆಲ್ಲ ಶುಕಗಳು, ಕೆಟ್ಟ ಸನ್ಯಾಸಿಗಳೆಲ್ಲ ಕಾಗೆ ಸನ್ಯಾಸಿಗಳು. ಅತಃ ಪರಮಹಂಸೋಹಂ ಮದನಂತರಮೇವತು ಯತಃ ಪ್ರಾಪ್ತಮಿವಾಶೇಷಂ ಸರ್ವಜೀವೋತ್ತಮಂ ಶುಭಂ. ಅಥೋ ಬ್ರಹ್ಮಪತೆ ಯೋಗ್ಯ ಜೀವಾಹ ಹಂಸಾಹ ಪ್ರಕೀರ್ತಿತ. ನಿಜವಾದ ಹಂಸರು ಅಂತ. ಇದು ಆಶ್ರಮದ ಹಂಸ ಬೇರೆ, ಸ್ವರೂಪದ ಹಂಸ ಬೇರೆ. ಸ್ವರೂಪದ ಹಂಸರು ಅಂತ ಹೇಳಿದರೆ ಋಜುಗಳು ಮಾತ್ರ. ಇವರೆಲ್ಲ ಆ ಪೀಠದಲ್ಲಿ ಬಂದವರಷ್ಟೇ. ತೇಷಾಂ ಪರಂಪರಾ ಪ್ರಾಪ್ತಂ ಯೈರ್ಜ್ಞಾನಂ ನಿಯಮೇನ. ಅವರ ಪರಂಪರೆಯಲ್ಲಿ ಜ್ಞಾನ ಬಂದರೆ ಮಾತ್ರ ಅದು ವ್ಯಾಲಿಡ್ ಅಂತ ಕರೀತಾರೆ. ಅದಕ್ಕೆ ಆಚಾರ್ಯ ಏನು ಮಾಡಿದ್ರು, ಅಚ್ಯುತ ಪೇಶ್ವರ ಗುಂಪಿನವರಾಗಿದ್ದರು. ಅವರ ಹತ್ರ ಆಶ್ರಮ ತಗೊಂಡ್ರು. ಯಾತಕ್ಕೆ ತೋರಿಸ್ಬೇಕಾದ್ರೆ ಇಲ್ಲಿ ಆ ಮಾತನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಯಜ್ಞದ ಆಚಾರತೆ ಶ್ರೇಷ್ಠ ತತ್ತದೇ ವೇತರೋ ಜನ, ಅದಕ್ಕೆ ಹಾಗೆ ಮಾಡಿದರು. ಆ್ಯಕ್ಚುಲಿ ತೊಗೋಬೇಕಾದ್ರೆ ಇವರೇ ದೊಡ್ಡವರು, ಮೂಲತಃ ಇವರೇ. ಅದು ಲೋಕದೃಷ್ಟಿಯಲ್ಲಿ ಆ ಧರ್ಮಗಳನ್ನು ಉಳಿಸ್ಲಿಕ್ಕೆ ಹಾಗೆ ಮಾಡಿದ್ದಾರೆ. ತೇ ಮುಚ್ಚಂತೆ ನೈವಚಾನ್ಯೇ ಗುರುರ್ಬ್ರಹ್ಮ ಯಥೋ ನೃಣ. ಅವರಿಂದ ಜ್ಞಾನ ಬಂದರೆ ಮಾತ್ರ ಮುಕ್ತಿನೇ ಹೊರತು ಇಲ್ಲ. ಯೂನಿವರ್ಸಿಟಿಯಲ್ಲಿ ಓದಿದರೆ ಮಾತ್ರ ಡಿಗ್ರಿ ಅಂತ ಕರೀತಾರೆ. ಎಲ್ಲೋ ಓದಿದರೆ ಕರೆಯೋದಿಲ್ಲ. ಅದಕ್ಕೆ ಯೂನಿವರ್ಸಿಟಿ ಅಂತ ಹೇಗೆ ಕರೀತಾರೋ ಹಾಗೆ ಇದು ಆಧ್ಯಾತ್ಮಿಕ ಯೂನಿವರ್ಸಿಟಿಗಳು ಅಂದರೆ ಈ ಹಂಸ ಪರಂಪರೆಯೇ ಬರಬೇಕು. ದೈವತಂತು ಅಹಮೇವೈಕಃ. ಉಳಿದವರು ಯಾರು ಕೂಡ ತೇ ಮುಚ್ಚಂತೆ ನೈವಚಾನ್ಯೇ ಗುರುರ್ಬ್ರಹ್ಮ ಯಥೋ ನೃಣ. ದೈವತಂತು ಅಹಮೇವೈಕಃ ಮಾಂ ಅವಿತ್ವಾ ನಾ ಮುಚ್ಯತೆ. ಆದರೆ ಎಂಥ ಹಂಸರು ಏನೇ ಆಗಿದ್ದರೂ ಕೂಡ ಪರಮಾತ್ಮನ ಅರ್ಥ ಮಾಡಿಕೊಡೋದು ಹೋದರೆ ಮುಕ್ತಿಗೆ ಕಾರಣ ಆಗೋದಿಲ್ಲ. ಪರಂಪ್ರತಿ ಯಥೋ ನೀತ್ವ ನೀಚ ಬ್ರಹ್ಮಣ ಸರ್ವದೇವತಾ. ಈ ಪರಮಾತ್ಮನ ಹೊರತು ಉಳಿದವರೆಲ್ಲ ಎಂಥವ್ರು ನೀಚರು ಅಂದ್ರೆ ಏನು, ಕೆಟ್ಟವರು ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ಕನ್ನಡದಲ್ಲಿ ನೀಚ ಶಬ್ದಕ್ಕೆ ಎರಡು ಅರ್ಥ ಇಲ್ಲ, ಒಂದೇ. ನೀಚ ಅಂದರೆ ನೀಚ, ಕೆಟ್ಟವನು ಅಂತಲೇ ಅರ್ಥ. ಇಲ್ಲಿ ಹಾಗಲ್ಲ, ಕಡಿಮೆ. ಮಹಾಲಕ್ಷ್ಮಿಗೆ ನೀಚಲ್ಲಿ ನೆನಪೋಡು ಅನಂತ ಗುಣದಿಂದ ಅಂದ್ಬಿಡ್ತಾರೆ. ನೀಚ ಅನಂತ ಗುಣದಿಂದ ನೀಚ ಹೇಳಿದ್ರೆ ಕಡಿಮೆ ಅಂತ ಅರ್ಥ. ಪರಂಪ್ರತಿ ಯಥೋ ನೀಚಾ ಬ್ರಹ್ಮಣ ಸರ್ವದೇವತಾ ಪಾರಾವತಾಸ್ತತಃ ಪ್ರೋಕ್ತಾ ತೈಸ್ತೀರ್ಣ ಸಂಸ್ಕೃತಿರಿತ. ಪಾರಾವತರು ಅಂದ್ರೇನು, ಸಂಸಾರ ದಾಟಿದವರು ಅಂತ ಅರ್ಥ. ಯಾಕೆ ದಾಟಿದವರು ಅಂದರೆ ದೇವತೆಗಳೆಲ್ಲ ಯಾರವರೆಲ್ಲ ನೈವ ದೇವಪದಂ ಪ್ರಾಪ್ತಾ. ಎಂಥವರು ಅಪರೋಕ್ಷ ಜ್ಞಾನ ಇಲ್ಲ ಅಂತಲ್ಲ, ಜ್ಞಾನಿ ಅಪರೋಕ್ಷಗಳು ಅಂದರೆ ಮುಕ್ತರವರು, ಅಶೂರ್ಣ ಮುಕ್ತಿ ಅವರಿಗೆ. ಪಾರಾವತರಿಗೆ ಮುಕ್ತಿ ಎಂಬುದು ನಿಶ್ಚಿತ, ದೇವತೆಗಳಾಗಿರೋದ್ರಿಂದ ಅದ್ರ ಮೇಲಿದ್ದಾರೋ. ಶುಕ ಇತಿ ಸಮುದ್ದಿಷ್ಟ ವಯೋ ಮಾತ್ರ ಸುಖತ್ವತಃ. ಈ ಶುಕರು ಅಂತ ಯಾತಕ್ಕೆ ಕರೀತಾರೆ ಅಂದರೆ ವಯಸ್ಸಿರೋವರೆಗೂ ಮಾತ್ರ ಅದು.
ಆಮೇಲೆ ಕಂಟಿನ್ಯೂ ಆಗುತ್ತಂತೇನೂ ಇಲ್ಲ, ಆಗಬಹುದು ಆಗದೆ ಇರಬಹುದು. ವಯಸ್ಸೋ ಅಂತೇತು ದುಃಖಿತ್ವಾತ್ ಅಸುರ ವಾಯಸಾಸ್ಮೃತ. ಕೊನೆಗೆ ದುಃಖದ ಗತಿನೇ ಬರೋದ್ರಿಂದ ಅವ್ರು ಏನಂತ ಕರೀತಾರೆ? ವಾಯಸ ಸನ್ಯಾಸಿಗಳು ಅಂತ ಹೆಸರು. ನೀವು ಲೇಟಾಗಿ ಬಂದಿರ್ಬೋದು ಗೊತ್ತಾಯ್ತಾ? ಲೇಟಾಗಿದ್ದಕ್ಕಿಲ್ಲ. ಕಾಗೆ ಸನ್ಯಾಸಿಗಳು ಅಂದರೆ ಕಪ್ಪು ಸನ್ಯಾಸಿಗಳು. ಹಂಸ ಅಂದರೆ ಬಿಳಿ ಸನ್ಯಾಸಿಗಳು, ಕಪ್ಪು ಸನ್ಯಾಸಿಗಳು. ಕಪ್ಪು ಸನ್ಯಾಸಿಗಳು ಅಂದರೆ ವೇಷ ಇದೆ ಹೊರತು ಅದರಲ್ಲಿ ಏನೂ ಇಲ್ಲ, ಶೋ ಇದ್ದಾಗ. ಅದು ಏನು ಕೆಲಸ ಸಿಗೋದ್ರೆ ಸನ್ಯಾಸಿಗಳಾಗಿಬಿಡೋದು, ಕೆಲವೆಲ್ಲ ಇರುತ್ತಲ್ಲ ಆ ಥರ. ಮನೆ ಬಿಟ್ಟು ಓಡೇಬಿಟ್ಟು ಸನ್ಯಾಸಿ ಅಂತ ಕರೆಯೋದು, ಅದೆಲ್ಲ ಸರಿಯಲ್ಲ. ಏವಂ ಪಂಚವಿಧಾ ಜೀವಾ ಷಷ್ಠೋಹಂ ಪರಮೇಶ್ವರ. ಜೀವರ ಗುಂಪಿನಲ್ಲಿ 5 ಇದೆ, ಷಷ್ಠ ಅಂದರೆ ತಾನೇ ಬೇರಿದ್ದಾನೆ. ನಾ ತತ್ಸಮೋಧಿಕೋ ನ ಮತ್ಸಮೋಧಿಕೋ ವಾಪಿ ಕಶ್ಚಿದಸ್ತಿ ದ್ವಿಜೋತ್ತಮ. ಇಲ್ಲಿ ದ್ವಿಜೋತ್ತಮ ಅಂದರೂ ಸಾಕು, ಅಲ್ಲೇನೇ ತಮಃ ಇದೆ. ವಿಸರ್ಗ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ದ್ವಿಜೋತ್ತಮ ಅಂದರೆ ಗರುಡ ಹೇಳ್ತಿರೋದು. ದ್ವಿಜ ಅಂದರೆ ಪಕ್ಷಿ, ಪಕ್ಷಿ ಶ್ರೇಷ್ಠ ಅಂಥೇಳಿ ಸಂಬೋಧನೆ ಗರುಡನಿಗೆ ಹೇಳ್ತಿರೋದ್ರಿಂದ ಅರ್ಥ ಮಾಡಬಹುದು. ಇದಿದ್ರೆ ಯೋಚನೆ ಇಲ್ಲ, ದ್ವಿಜೋತ್ತಮ ಅಷ್ಟೆ. ಅಲ್ಲಿ ಇದಿಷ್ಟು ಕೂಡ ಶ್ರುತಿಗೀತ ಮುಗಿತೀಗ. ಇತಿ ಅಶೇಷ ಸಮಾಮ್ನಾಯ ಪುರಾಣೋಪನಿಷತ್ ರಸಃ ಸಮುದ್ರತಃ ಪೂರ್ವಜೈಃ ತೈಃ ವ್ಯೋಮಾಯನ ಮಹಾತ್ಮಭಿಃ. ಇತಿ ಅಶೇಷ ಸಮಾಮ್ನಾಯ ಪುರಾಣ ಉಪನಿಷದ್ ರಸಃ. ಶ್ರುತಿಗೀತೆಯನ್ನು ಹೇಳ್ತಾರೆ. ಎಷ್ಟು ವಿಷಯ ಇದೆ ಅದರೊಳಗೆ ಅಂತ ಕೇಳಿದರೆ, ಇತಿ ಅಶೇಷ ಸಮಾಮ್ನಾಯ. ಸಮಾಮ್ನಾಯ ಅಂದ್ರೇನು? ಆಮ್ನಾಯ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಎಲ್ಲ ರಸ ಅಂದರೆ ಸಾರ ಇದರಲ್ಲಿ ಬಂದಿದೆ. ಸಮುದ್ರತಃ ಪೂರ್ವಜೈಹಿ ತೈಹಿ ವ್ಯೋಮಾಯನ ಮಹಾತ್ಮಭಿ. ಇದನ್ನೆಲ್ಲ ವ್ಯೋಮಾಯನ ಮಹಾತ್ಮರು ಅಂದ್ರೇನು? ದೊಡ್ಡ ದೊಡ್ಡ ಜ್ಞಾನಿಗಳು ಸಂಗ್ರಹ ಮಾಡಿದ್ದಾರೆ ಶ್ರುತಿಗೀತಾದಲ್ಲಿ, ಅದನ್ನು ಉಪದೇಶ ಮಾಡಿದ್ದೇವೆ ಅಂತ ಹೇಳಿದರು. ವ್ಯೋಮಾಯನ ಮಹಾತ್ಮಭಿ ಬ್ರಹ್ಮಾಶ್ರಯೇಶು ಉತ್ತಮೈ. ವ್ಯೋಮಾಯನರು ಅಂತ ಹೇಳಿದರೆ ಆಕಾಶದಲ್ಲಿ ಓಡಾಡೋರು ಅಂದರೆ ದೇವತೆಗಳು, ಅವರಲ್ಲಿ ಭಾರಿ ಶ್ರೇಷ್ಠರಾದವರು ಅಂತ ಅರ್ಥ. ಏವಂ ಸ ಗುರುಣಾದಿಷ್ಟೋ ಗೃಹೀತ್ವಾ ಶ್ರದ್ಧಯಾತ್ಮವಾನ್ ಪೂರ್ಣಃ ಸದ್ಯಸ್ತತೋ ರಾಜನ್ ರಾಹ ವೀರವ್ರತೋ ಗುರುಂ. ಏವಂ ಸಹ ಗುರುಣ ಆದಿಷ್ಟ. ಎಲ್ಲ ಕೇಳ್ತಾ ಇದ್ದಾರೆ ಪರೀಕ್ಷಿತ್ ರಾಜ. ಶ್ರದ್ಧೆಯ ಆತ್ಮವಾನ್, ಬಹಳ ಶ್ರದ್ಧೆಯಿಂದ ಆತ್ಮವಾನ್. ಎಲ್ಲಿ ಬಂದಿದೆ ಆತ್ಮವಾನ್ ಎಂಬುದು? ನಿರ್ಯೋಗಕ್ಷೇಮ ಆತ್ಮವಾನ್. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ಧನವಾನ್ ಅಂದರೆ ಏನು? ಆತ್ಮವಾನ್ ಅಂದರೆ ಏನು? ಆತ್ಮನೇ ಪರಮಾತ್ಮ, ಅವನನ್ನು ಸದಾಕಾಲ ಧ್ಯಾನ ಮಾಡೋನು ಅಂತ ಅರ್ಥ. ದೇವರನ್ನು ಸದಾಕಾಲ ಧ್ಯಾನ ಮಾಡುವವರು ಆತ್ಮವಾನ್ ಅಂತ ಕರೀತಾರೆ. ಪೂರ್ಣ ಸದ್ಯ ತಥೋ ರಾಜನ್ ಪ್ರಾಹ ವೀರವ್ರತೋ ಗುರುಂ. ಇದಿಷ್ಟು ಕೂಡ ನಾರದರು ಅವರಿಗೆ ಒಂದು ಸಂವಾದಗಳು. ಅವ್ರು ಹೇಳ್ತಾರೆ ಗುರು ಕುರಿತು ಮಾತಾ ನಾರದ ವಾಚ ಶ್ರುತಿಗೀತ ಮುಗಿತಾರೆ. ಇತ್ಯಾದ್ಯಂ ಋಷಿಮಾಮಂತ್ರ್ಯ ತಚ್ಛಿಷ್ಯಾಂಚ ಅವನಾತ್ಮಕಾನ್ ತಥೋ ಅಗಾಧಾಶ್ರಮಂ ಸಾಕ್ಷಾತ್ ಪಿತೃದ್ವೈಪಾಯನಸ್ಯ ಮೇ. ಇಷ್ಟು ಕೂಡ ಮುನಿಗಳೆಲ್ಲ ಬಂದಿದ್ದರು, ನಾರದರು ಹೇಳಿದರು, ಉತ್ತರ ಕೊಟ್ಟರು ಅವರಿಗೆಲ್ಲ ಅಂತ ಹೇಳಿಬಿಟ್ಟು ಇತ್ಯಾದ್ಯಂ ಋಷಿಮಾಮಂತ್ರ್ಯ ಇತ್ಯಾದಿ ಹೇಳಿದ್ರು. ನಾರದ ಉವಾಚ ಶುಕ ಉವಾಚ ಮುಂದೆ ಬರುತ್ತೆ. ಇದಿಷ್ಟು ನಾರದರು ಹೇಳಿದ್ದು, ಶುಕ ಉವಾಚ ಮುಂದಿನ ಇದನ್ನು ಹೇಳಿದ್ದಾರೆ ಅವ್ರು ಹೇಳ್ತಾರೆ. ಆಮೇಲೆ ಹೀಗೆ ಹೇಳಿದರು, ನಾರದ ಹೀಗೆ ಹೇಳಿದರು ಅಂತ ಶುಕವನಿಗಳು 5 ತಿರುಗಿ ಹಾಗೆ ಹೇಳ್ತಾರೆ. ಹೇಳಿ ಪುರಾಣಕಾರರು ಎಷ್ಟೋ ಸರ್ತಿ ಬಂತಲ್ಲ ನಡೆದು. ಎಲ್ಲಿಂದ ಶುರುವಾಯ್ತು ಇದು? ಬ್ರಹ್ಮದೇವರೇ ನಾರಾಯಣ ಹೇಳಿದ್ರಿಂದ ಬಂದಿದ್ದ ಭಾಗವತ ಪರಂಪರೆ ಗೊತ್ತಾಯ್ತಾ? ಕಡಿಮೆಲ್ಲ ಮೇಲವರು ಕೋಟ್ ಮಾಡ್ತಾ ಹೋಗ್ತಾರೆ. ಅವ್ರು ಹೇಳಿದ್ದು ಅಂತೇಳಿ. ಮೂರು ಹೇಳ್ಬೇಕಾದ್ರೆ ಮುಂದೆ ಹೇಳ್ತಾರೆ ಅಂತ ಅವ್ರಿಗೆ ಹೇಳ್ತಾರೆ, ಮುಂದೆ ಹೇಳ್ತಾರೆ ಅಂತ ಅವರಿಗೆ ಅವ್ರು ಹೇಳಿದ್ದಾರೆ ಅಂತೇಳಿ. ಯಾವುದನ್ನು ಬೇಕು ಯಾಕೆ ಕರೆಕ್ಟ್ ಮಾಡ್ಕೋಬೇಕಾಗಿ ಸರಿ. ಇತ್ಯಾದ್ಯಂ ಋಷಿಮಾಮಂತ್ರ್ಯ ತಚ್ಛಿಷ್ಯಾಂಚ ಅಮಲಾತ್ಮಕಾನ್ ಅಥೋ ಆಶ್ರಮಂ ಸಾಕ್ಷಾತ್ ಪಿತೃದ್ವೈಪಾಯನಸ್ಯ ಮೇ. ಈಗ ನಾರದ ಇಷ್ಟು ಹೇಳಿದ ಮೇಲೆ ಇವ್ರು ಹೇಳ್ತಾರೆ, ಆಮೇಲೆ ನಾವೆಲ್ಲ ಕೂಡ ಏನು ಮಾಡಿದರು, ನಮ್ಮ ತಂದೆ ಆಶ್ರಮಕ್ಕೆ ಬಂದಿದ್ದರು, ಇಷ್ಟೆಲ್ಲ ಕೇಳಿಕೊಂಡ್ರು, ಮುಂದೆ ಹೊರಟೋದ್ರು. ಸಭಾಜಿತೋ ಭಗವತ ಕೃತಾಸನ ಪರಿಗ್ರಹ ತಸ್ಮೈ ತತ್ ವರ್ಣಯಾಮಾಸ ನಾರಾಯಣ ಮುಖಾಶ್ರುತಂ. ಮುಂದೆ ಹೇಳ್ತಾರೆ, ಕಥಾ ಕಥೈತೀಶಸ್ಯ ವ್ಯಾಸಸ್ಯಾಂತೆ ಸ ನಾರದಃ ಸ್ತುತ್ಯರ್ಥಂ ತಸ್ಯ ದೇವಸ್ಯ ಜ್ಞಾಪನಾಯ ನ ತು ಕ್ವಚಿತ್ ಪೂರ್ಣಜ್ಞಾನಾಮೃತಸ್ಯಾಸ್ಯ ನ ತು ಜ್ಞಪ್ತಿ ಪರಾದ್ಭವೇತ್. ಇಷ್ಟು ಎಲ್ಲಿದು ಅಂದರೆ ವೇದವ್ಯಾಸ ನಾರದರು ಬಂದಿದ್ದು ಬಂದಿಗೆ ಬಂದುಬಿಟ್ಟಿದೆ.
ಅವ್ರು ಯೋಚನೆ ಮಾಡ್ತಾ ಕೂತಿದ್ರು, ಇವರು ಬಂದು ಹೇಳಿದರು ಅಂತ. ಯೋಚನೆ ಮಾಡ್ತಾ ಕೂತಿರಲಿಲ್ಲ, ಯೋಚನೆ ಕೂತಿದ್ದಾಗ ಮಾಡಿದರು. ಇವರು ಬಂದು ಕೇಳಿದರು, ಏನು ಯೋಚನೆ ಮಾಡ್ತೀವಿ ಅಂತೇಳಿ. ಅವಾಗ ಅವ್ರು ಹೇಳಿದರು. ಅದನ್ನೆಲ್ಲ ಕೇಳಿಕೊಂಡು ನಾರದರು ಬಂದಿದ್ದನ್ನು 3 ಸತಿ ಹೇಳಿದ್ದಾರೆ. ಮೊದಲೊಂದು ಸಲ ಪ್ರಥಮ ಸ್ಕಂದದೊಳಗೆ, ಆಮೇಲೆ ಬ್ರಹ್ಮದೇವರು ನಾರದರು ಹೇಳಿದರು, ತ್ವಮೇತದ್ ವಿಪುಲೀಕುರು, ನಾನು ಚತುಶ್ಲೋಕಿ ಭಾಗವತ ಎಲ್ಲ ಹೇಳಿದ್ದೇನೆ, ಇದನ್ನು ವಿಸ್ತಾರ ಮಾಡಿ ಅಂತ ಹೇಳಿದರು. ಅವ್ರೇನು ಮಾಡಿದರು, ನನ್ನ ಕೈಲಿ ಆಗೋದಿಲ್ಲ ಅಂಥೇಳಿ ಮತ್ತೆ ವೇದವ್ಯಾಸರ ಹತ್ರ ಹೋಗಿದ್ದನ್ನು ನೆನಪು ಮಾಡಿದರು. ಅದೇ ಕಥೆ ಇನ್ನೊಂದು ಸರ್ತಿ ಹೇಳಿದಾಗ ಭಾಗವತ ಏನೂ ಅಲ್ಲ, ಅದು ಸರ್ವ ಶಾಸ್ತ್ರ ಸಾರ, ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ ಹೇಳಿ ಎಲ್ಲ ಸೇರಿಸಿಬಿಟ್ರು. ಅದರಲ್ಲಿ ಸಭಾಜಿತೋ ಭಗವತ ಕೃತಾಸನ ಪರಿಗ್ರಹ ತಸ್ಮೈ ತದ್ವರ್ಣಯಾಮಾಸ ನಾರಾಯಣ ಮುಖಾಶ್ರುತಂ. ವೇದವ್ಯಾಸರು ಕೇಳಿದ್ರು, ಏನು ಮಾಡಿದಿರಿ ಎಲ್ಲ. ಅವರೆಲ್ಲ ಹೇಳ್ತಾ ಬಂದರು, ಇಷ್ಟೆಲ್ಲ ಬ್ರಹ್ಮದೇವನ ಹೇಳಿದ್ದಾರೆ, ಅವರು ನಾರಾಯಣದಿಂದ ಕೇಳಿದ್ದಾರೆ, ನಾನು ನಿಮಗೆ ಹೇಳ್ತೇನೆ ಅಲ್ಲ, ನಿಮ್ಮ ಪ್ರಾರ್ಥನೆ ಮಾಡ್ಕೊತೇನೆ, ನೀವು ಅದನ್ನು ಬರೀಬೇಕು ಅಂತ ಹೇಳಿದ್ದ. ಅಲ್ಲಿ ವಾಪಸ್ ಹೋಯ್ತು. ಸಭಾಜಿತೋ ಭಗವತ ಕೃತ ಆಸನ ಪರಿಗ್ರಹ. ಆಸನ ಪರಿಗ್ರಹ ಅಂದರೆ ನಾರದರನ್ನು ಗೌರವದಿಂದ ಕಂಡರು. ಇವರು ದೇವಋಷಿಗಳು, ನೋಡೋದಕ್ಕೆ ಇವರು ಲೋಕದ ಋಷಿಗಳು, ಅದಕ್ಕೆ ಅವರು ಸೀನಿಯರ್ ಇದ್ದಾಗಿ ಗೌರವಿಸಿದರು. ಯಾರು? ವೇದವ್ಯಾಸ ದೇವರು. ಅದು ಅನುಗ್ರಹನೇ ಹೊರತು ಬೇರೆ ಅಲ್ಲ. ಕೃತ ಆಸನ ಪರಿಗ್ರಹ, ಪೀಠ ತರಿಸಿ ಕೂತ್ಕೊಳ್ಳಿ ಅಂತ ಹೇಳಿದ್ರು, ಕೂತ್ಕೊಂಡ್ರು. ತಸ್ಮೈ ತದ್ವರ್ಣಯಾಮಾಸ ನಾರಾಯಣ ಮುಖಾಶ್ರುತ. ಆಗ ಅವರಿಗೆ ನಾರದರೆಲ್ಲ ಏನು ನಾರಾಯಣ ಹೇಳಿದ್ದನ್ನೆಲ್ಲ ಹೇಳಿದರು. ಇಲ್ಲಿ ಪ್ರಶ್ನೆ ಬಂತು, ಕಥಾ ಕಥಯತಿ ಈಶಸ್ಯ. ವೇದವ್ಯಾಸನ ನಾರದ ಹೇಳೋದ ಮಾಡೋದು ತಿದ್ಕೊಂಡ್ಬಿಡ್ತಾರೆ. ವೇದವ್ಯಾಸ ನಾರದರೆಲ್ಲ ವ್ಯಾಸರ ನಾರದರು ಹೇಳಿದ್ರು, ಹಾಗಲ್ಲ. ಕಥಾ ಕಥಯತಿ ಈಶಸ್ಯ ವ್ಯಾಸಸ್ಯ ಅಂತೆ ಸ ನಾರದ. ನಾರದರು ಬಂದು ಹಿಂದಿನ ಕಥೆಗಳನ್ನು ಒಪ್ಪಿಸ್ತಾ ಇದ್ದಾರೆ ಹೊರತು ಏನು ಮಾಡ್ತಾ ಇಲ್ಲ, ಅವ್ರಿಗೆ ಹೇಳ್ತಾ ಇಲ್ಲ, ಒಪ್ಪಿಸ್ತಾ ಇದ್ದಾರೆ. ಮಂತ್ರಾಲಯಕ್ಕೆ ಪರಿಮಳ ಪಾಲನೆ ಮಾಡಿದರೆ ಒಪ್ಪಿಸಿದ್ದು ಅವ್ರಿಗೆ ಹೇಳಿ ಬಂದಿದ್ದ. ಆ ರೀತಿ ಹೇಳಿದ್ರೆ ಮೂರ್ಖತನ ಆಗುತ್ತೆ. ಆದ್ದರಿಂದ ಏನಂತ ಹೇಳಬೇಕಾದ್ರೆ ಒಪ್ಪಿಸಿದರು. ನೋಡಿದವ್ರಿಗೆ ಏನನ್ಸುತ್ತೆ, ಉಳಿದವ್ರಿಗೆಲ್ಲ ಅದು ಹೇಳ್ತಾರೆ. ದೂರದವ್ರಿಗೆ ಅದು ಹೇಳ್ತಾರೆ, ಸುಮ್ಮನೆ ಗೊತ್ತಾಗ ಯಾರು ಕೇಳ್ತಾರೆ ಹೇಳ್ತಾರೋ ಗೊತ್ತಾಗೋದಿಲ್ಲ. ಯಾವುದು ಈಗ ಇದೆಲ್ಲ ಮತ್ತೆ ಹಿಂದೆ ರೆಫರೆನ್ಸ್ ಕೊಟ್ಟು ಹೇಳ್ತಾರೆ. ಅದು ನಡೀತಲ್ಲ, ಈ ರೀತಿ ನಡೀತು ಅಂತ ಮತ್ತೆ ಮರ್ತು ಬಿಟ್ಟಿರ್ತಾರೆ. ಇಷ್ಟೇ ಇದ್ರೆ ಜ್ಞಾಪಿಸ್ತಾರೆ. ಇದೆಲ್ಲ ಹೇಳ್ಕೊಂಡ್ರು ಅಂತ ಅರ್ಥ. ಇಷ್ಟೊತ್ತು ಹೇಳಿದ್ದು ಕೂಡ ನಾರದರು ವಿಜ್ಞಾಪನೆ ಮಾಡಿದರು. ಅವರು ಮುಂದೆ ಬರೆದ್ರು. ಅದು ಎಲ್ಲ ಒಟ್ಟಿಗೆ ಹೇಳೋದಿಲ್ಲ, ಪ್ರಸಂಗ ಬಂದಾಗ ರೆಫರ್ ಮಾಡ್ತಾರೆ. ಮತ್ತೊಂದು ಸಲ ಮರ್ತು ಹೋಗಬಾರ್ದು ಅಂತೇಳಿ ಜ್ಞಾಪನಾಯ ನತಿಕ್ಕು. ಇದೆಲ್ಲ ಹೇಳಿದ್ದು ಕೂಡ ಕೇವಲ ಪರಮಾತ್ಮನಿಗೆ ಮುಂದೆ ತಿಳಿಸ್ಕೊಡ್ಲಿಕ್ಕೆ ಪ್ರಾರ್ಥನೆ ಮಾಡಿದ್ದೇ ಹೊರತು ಉಪದೇಶ ಮಾಡಿದ್ದಲ್ಲ. ಪೂರ್ಣ ಜ್ಞಾನಾಮೃತ ಶಾಸ್ಯ ನತು ಜ್ಞಪ್ತಿ ಪರಾದ್ಭವೇ. ಪೂರ್ಣ ಜ್ಞಾನಾಮೃತದಿಂದ ಕೂಡಿದಂಥ ವೇದವ್ಯಾಸ ದೇವರಿಗೆ ಇವರಿಂದ ಜ್ಞಾನ ಬರಬೇಕಾ? ಅದಲ್ಲ. ಉಳಿದವ್ರು ಹಾಗೆ ಅರ್ಥ ಬರೆಯೋದು. ಉಳಿದವ್ರು ಭಾಗವತ ಓದಿಬಿಟ್ರೆ ಅರ್ಥ ಇದೇ ಅರ್ಥನೇ ಬರೀತಾರೆ. ಋಷಿಷು ಪ್ರಿಯತೆ ವಿಷ್ಣು ಸ್ವಯಮೇವ ಜನೈಶ್ರುತಃ ಇತಿ ಬ್ರಾಹ್ಮೆ. ಋಷಿಗಳ ಮೂಲಕ ಬಂದಾಗ ಪರಮಾತ್ಮ ಭಾರಿ ಖುಷಿ ಪಡ್ತಾರಂತೆ. ಋಷಿಗಳ ಕೆಲಸನೇ ಅದು. ಯಾರು ಅಪಾಯಿಂಟೆಡ್ ಅವ್ರು ಹೇಳಿದಾಗ ಕೆಲಸ ಏನಾಗುತ್ತೆ, ಅದು ಯಾರು ಹಿಡ್ಕೊಂಡ್ರೆ ಅಪರಾಧ. ಪೊಲೀಸ್ ಹಿಡ್ಕೊಂಡು ಹೋದ್ರೆ ಕರ್ತವ್ಯ. ಅದು ಕೆಲವು ಕೆಲಸ ಅವರವರೇ ಮಾಡಬೇಕು, ಸ್ವಧರ್ಮ ಅವರಿಗೆ. ಆ ರೀತಿ ಅವ್ರು ಮಾಡೋದನ್ನು ಪರಮಾತ್ಮ ಅನುಗ್ರಹಿಸ್ತಾನೆ. ಆದ್ದರಿಂದ ಹೇಳೋದಕ್ಕೆ ಕೂಡಿಸಿರೋದ್ರಿಂದ ನೀವೇ ಹೇಳ್ರಿ ಅಂತ ಹೇಳಿದ. ಮುಂದೆ ದಶವಸ್ಥ ಹಿಂದೆ ಬಂದಿದೆ, ಕೃಷ್ಣ ಪ್ರತಿನಿತ್ಯ ಪುರಾಣ ಕೇಳ್ತಾ ಕೂತಿರ್ತಿದ್ದ ಅಂತ ಹೇಳ್ತಾರೆ. ನಿತ್ಯ ಪುರಾಣ ಕೇಳ್ತಾ ಹೇಳೋರು ಯಾರೋ ದೊಡ್ಡವರು ಅವ್ರು ಹೇಳ್ತಿರೋದು. ಪುರಾಣ ಕೇಳಬೇಕು ನಿತ್ಯ ಅಂತ ಹೇಳೋದಕ್ಕೋಸ್ಕರ ತಾನು ಕೂತ್ಕೊಂಡು ತೋರಿಸ್ತಾನೆ ಪರಮಾತ್ಮ. ಋಷಿಸ್ತು ಪ್ರಿಯತೆ ವಿಷ್ಣು. ಋಷಿಗಳ ಬಗ್ಗೆ ಭಾರಿ ಪ್ರೀತರಾಗ್ತಾನೆ. ಈ ರೀತಿ ಅವರು ತಮ್ಮ ಕೆಲಸವನ್ನು ಮಾಡೋದರಿಂದ. ಯೋ ಹಿ ಆತ್ಮ ಜಗದಾದಿಬದ್ಧ ನಿಧನೋ ಯೋ ವ್ಯಕ್ತ ಜೀವೇಶ್ವರೋ ಯಹ ಸೃಷ್ಟ್ವಾ ಇದಂ ಅನುಪ್ರವಿಷ್ಟ ಋಷಿಣಾ ಚಕ್ರೇ ಪುನಃ ಸಂಹಿತಾಂ ಯಂ ಸಂಪದ್ಯ ಜಹಾತಿ ಅಜಾ ಮನುಷ್ಯೀ ಸುಪ್ತಃ ಕುಲಾಯಂ ತಥಾ ತಂ ಕೈವಲ್ಯ ನಿರಸ್ತಯೋನಿ ಮಭಯಂ ಧ್ಯಾಯೇದಜಸ್ರಂ ಹರಿಂ. ಇದು ಅದರ ವಿಷಯಕ್ಕೆ ಮುಕ್ತಾಯದ ಶ್ಲೋಕ. ದಶಮಸ್ಕಂದದ ಮುಕ್ತಾಯ ಮಾಡ್ತಾ ಇದ್ದಾರೆ. ಮುಂದೆ ಏಕಾಸ್ಕಂದ ಪ್ರಾರಂಭ ಆಗಬೇಕು. ಯೋ ಹಿ ಆತ್ಮ, ಪರಮಾತ್ಮ ಯಾರು? ಎಲ್ಲರ ಸ್ವಾಮಿ. ಆತ್ಮೇತಿ ಧೂಪಗಚ್ಚಂತಿ ಗ್ರಹಯಂತಿ ಚ. ಜಗದಾದಿ ಮಧ್ಯ ನಿಧನ. ಜಗದಾದಿ ಮಧ್ಯ ನಿಧನ. ಜಗತ್ತಿನ ಆದಿಗೆ ಸೃಷ್ಟಿ, ಮಧ್ಯ ಸ್ಥಿತಿ, ನಿಧನ ಸಂಹಾರ, ಜನ್ಮಾದ್ಯಶ್ಯಯತಃ ಇದನ್ನು ಮಾಡುವವನು. ಯೋ ಅವ್ಯಕ್ತ ಜೀವೇಶ್ವರ. ಅವ್ಯಕ್ತನಾಗಿದ್ದು ಎಲ್ಲ ಜೀವರಿಗೂ ಸ್ವಾಮಿಯಾಗಿದ್ದಾನೆ. ಯಹ ಸೃಷ್ಟ್ವಾ ಇದಂ ಅನುಪ್ರವಿಷ್ಟ. ಎಲ್ಲವನ್ನು ಸೃಷ್ಟಿ ಮಾಡಿ ತಸ್ತುಷ್ಟ್ವಾ ತದೇವ ಅನುಪ್ರಾವಿಶತ್ ಪ್ರವೇಶ ಮಾಡಿದ್ದಾನೆ.
ಋಷಿಣಾ ಚಕ್ರೇ ಪುನಃ ಸಂಹಿತ. ಇವರಿಂದ ಪ್ರಾರ್ಥಿತನಾಗಿ ನಾರದನ ಪ್ರಾರ್ಥಿತರಾಗಿ ಬಿಟ್ಟು ವೇದವ್ಯಾಸರು ಏನು ಮಾಡಿದರು ಇಲ್ಲಿ ಹೇಳಬೇಕಾದ್ರೆ, ವೇದವ್ಯಾಸರು ಯಾರು ಅಂದರೆ ಜಗತ್ಸೃಚಾದಿಗಳನ್ನು ಮಾಡ್ತಾರಲ್ಲ ಆ ಪರಮಾತ್ಮನೇ ವೇದವ್ಯಾಸರು. ನಾರದರ ಪ್ರಾರ್ಥನೆಯಂತೆ ಈ ಭಾಗವತ ಸಂಹಿತೆಯನ್ನು ಬರೆದರು. ಯಂ ಸಂಪದ್ಯ ಜಹಾತಿ ಅಜಾಮನುಷಯಿ, ಯಾರಿದನ್ನು ತಿಳಿತಾರೆ ಅವರು ಅಜಾಮ್ ಅಜ್ಞಾನ ಇದೆಯಲ್ಲ ಅನಾದಿ ಕಾಲದ್ದು ಅದನ್ನು ಜಹಾತಿ ಕಳ್ಕೊಂಡ್ಬಿಡ್ತಾರೆ. ಸುಪ್ತ ಕುಲಾಯಂ ಯಥ ಸುಪ್ತ ಕುಲಾಯಂ ತಥಾ. ಸುಪ್ತ ಅಂದರೆ ಮಲಿದವನು ಹೇಗೆ ಹೇಳ್ತಾನೋ ಹಾಗೆ ಅಂತ ದೃಷ್ಟಾಂತ. ಕುಲಾಯ ಅಂದರೆ ಶರೀರ, ಕೊನೆಗೆ ದೇಹವನ್ನು ಬಿಟ್ಬಿಟ್ಟು ಮೋಕ್ಷಕ್ಕೆ ಹೋಗ್ತಾನೆ. ಯಾವ ದೇಹ? ಲಿಂಗ ದೇಹವನ್ನು ಕಳ್ಕೊಂಡು ಮುಂದೆ ಹೋಗ್ತಾನೆ. ಅಂದರೆ ಭಾಗವತದ ಪ್ರಯೋಜನ ಏನು ಅಂತ ಕೇಳಿದರೆ ಮುಕ್ತಿದಾಯಕವಾದದ್ದು ಅಂತ ಅರ್ಥ. ಈ ಕೋರ್ಸ್ ಕಂಪ್ಲೀಟ್ ಆದರೆ ಹಾಗೋ ಹಾಗೆ ಭಾಗವತ ಕೇಳಿದರೆ ಜ್ಞಾನ ಪೂರ್ಣವಾಗಿ ಮುಕ್ತಿ ನಿಶ್ಚಿತ ಅಂತ ಹೇಳ್ತಾರೆ. ತಂ ಕೈವಲ್ಯ ನಿರಸ್ತ ಯೋನಿ ಮಭಯಂ, ಕೈವಲ್ಯ ನಿರಸ್ತ ಯೋನಿ ಮಭಯಂ ಹೇಳಿದ್ದಾರೆ. ನಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ, ಅದಕ್ಕೆ ಅರ್ಥ ಇದೆ. ಅಭಯಂ, ಪರಮಾತ್ಮನ ಯಾರ ಭಯವೂ ಇಲ್ಲ. ಅಂಥ ಪರಮಾತ್ಮನನ್ನ ಧ್ಯಾಯೇತ್ ಅಜಸ್ರಂ ಹರಿ, ಅಂತ ಪರಮಾತ್ಮನ ಸದಾಕಾಲ ಧ್ಯಾನ ಮಾಡಬೇಕು. ಸತ್ಯಂ ಪರಂ ಧೀಮಹಿ ಬಂದಿತ್ತಲ್ಲ, ಆ ಶ್ಲೋಕದ ಅರ್ಥ ಇದ್ದಾಗಿದೆ. ಋಷಿಣ ಋಷಿರೂಪೇಣ, ಋಷಿರೂಪದಿಂದ ಪರಮಾತ್ಮ ಇದನ್ನು ಮಾಡಿದ. ವೇದವ್ಯಾಸದೇವರು ಸಾಕ್ಷಾತ್ ನಾರಾಯಣ ಅನ್ನೋದನ್ನು ಮತ್ತೊಮ್ಮೆ ಹೇಳಿದ ಭಾಗ ಇದು. ಅಲ್ಲಿಗೆ ದಶಮಸ್ಕಂದ ಮುಕ್ತಾಯ ಆಯಿತು.